ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಶ್ರೀ ವ್ಲಾಗ್ಸ್. ನಾನಿವತ್ತು ನಿಮಗೆ ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಮನೇಲಿ ಮಕ್ಕಳು ತಿನ್ನೋದಕ್ಕೆ ಸ್ನ್ಯಾಕ್ಸ್ ಟೈಮ್ಗೆ ಇಲ್ಲಾಂತಂದರೆ ತಿಂಡಿ ಆದಮೇಲೂ ಮಧ್ಯದಲ್ಲಿ ಏನಾದರೂ ಬೇಕು ಅಂತ ಕೇಳ್ತಿರ್ತಾವಲ್ಲ, ಅದಕ್ಕೋಸ್ಕರ ಹೆಲ್ದಿಯಾಗಿ ಮನೇಲೇ ಕೊಡ್ಬೋದು ಅಂತೇಳಿ ಒಂದು ಸ್ನ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ. ನಾನಿವತ್ತು ನಿಮಗೆ ಚಕ್ಲಿ ಗರಿಗರಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಈ ಚಕ್ಲಿನ ಈಸಿಯಾಗಿ 30 ಮಿನಿಟ್ಸಲ್ಲಿ ರೆಡಿ ಮಾಡ್ಕೊಬೋದು. ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ನಾನು ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ತಗೊಂಡು ಅದನ್ನು ಫ್ರೈ ಮಾಡಿಕೊಂಡು 1 ಕಪ್ಪಷ್ಟು ಪುಡಿ ಮಾಡ್ಕೊಂಡಿದ್ದೀನಿ. 3 ಕಪ್ಪಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಬೆಣ್ಣೆ, 1 ಸ್ಪೂನಷ್ಟು ಪುಡಿ ಉಪ್ಪು ತೊಗೊಂಡಿದ್ದೀನಿ, ಮತ್ತು 1 ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಬಿಳಿ ಎಳ್ಳು, ಮತ್ತು ಅರ್ಧ ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೋಬೇಕು. ನೋಡಿದ್ರಲ್ಲ ಯಾವ ಥರ ಕಲಿಸ್ಕೊಳ್ಳೋದು. ಕಲಿಸ್ಕೊಂಡಾದ್ಮೇಲೆ ಹಿಟ್ಟನ್ನು ಈ ಥರ ಫುಲ್ ಪಾತ್ರೆಗೆ ಪ್ರೆಸ್ ಮಾಡಿ ಇಡಬೇಕು. ಪ್ರೆಸ್ ಮಾಡಿದ್ರೆ ಅದು ಸ್ಟೀಮ್ ಆದ ಥರ ಆಗುತ್ತಲ್ಲ, ಸೊ ಅದು ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡಿ ಆಮೇಲೆ ಒಂದು ಒದ್ದೆ ಬಟ್ಟೆನ ಕವರ್ ಮಾಡಿ 5 ಮಿನಿಟ್ಸ್ ಹಾಗೆ ಇಡಬೇಕು. ಇವಾಗ 5 ಮಿನಿಟ್ಸ್ ಆಗಿದೆ. ಬನ್ನಿ ಹಿಟ್ಟನ್ನೆಲ್ಲ ಇವಾಗ ಬಿಡಿಸ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬಿಡಿಸ್ತಾ ಇದ್ದರೆ ಈ ಥರ ಪುಡಿ ಆಗಬೇಕು. ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಈ ಥರ ಎಲ್ಲ ಫುಲ್ ಏನು ಪ್ರೆಸ್ ಮಾಡಿ ಇಟ್ಟಿದ್ವಿ ಅದನ್ನೆಲ್ಲ ಫುಲ್ ಪುಡಿ ಮಾಡಿಕೊಂಡು ಆಮೇಲೆ 1 ಗ್ಲಾಸಷ್ಟು ಹಾಟ್ ವಾಟರ್ ತಗೋಬೇಕು. ಫಸ್ಟು ನಾನು ಹೇಳಿದ್ನೆಲ್ಲ ನೀಡ್ ಮಾಡ್ಕೊಳ್ಳೋಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ಆವಾಗಲೂ ಬಿಸಿ ನೀರು ಹಾಕೊಂಡ್ರೆ ನೀವು ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗಲೂ ಅಷ್ಟೇ ಅದು ಮೆಜರ್ಮೆಂಟ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಬೇಕು. ಬಿಸಿ ನೀರು ಹಾಕ್ಕೊಬೇಕು. ಬಿಸಿ ನೀರು ಅಂತಂದರೆ ಲಿವ್ಕ್ ವಾಮ್ ಥರ, ಇಲ್ಲಾಂದರೆ ವಾಮ್ ವಾಟರ್ ಹಾಕ್ಕೊಂಡ್ರೆ ಸಾಕು ನೀವು. ಮತ್ತು ಈ ಥರ ಚೆನ್ನಾಗಿ ನಾದ್ಕೊಂಡು ಇಟ್ಕೊಬೇಕು. ಮತ್ತು ಇದನ್ನು ಹಂಗೆ ಕವರ್ ಮಾಡಿ ಇಡೋದೇನು ಬೇಕಾಗಿಲ್ಲ. ಇದನ್ನ ಇವಾಗ ಡೈರೆಕ್ಟು ಚಕ್ಲಿದು ಹೊಳ್ಳು ಬರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಸುತ್ಕೊಬೋದು ನೀವು. ಎಣ್ಣೆ ಬೇಗ ಕಾಯೋದ್ರಿಂದ ನಾನು ಟೋಟಲಾಗಿ ಒಂದೇ ಸಾರಿ ಈ ಥರ ಒಂದು ತಟ್ಟೆಗೆ ಸುತ್ತಿಟ್ಕೊಂಡು ಒಂದೊಂದಾಗಿ ಹಾಕ್ಕೊಂಡು ಒಂದೊಂದು ಹಿಬ್ಬೆ ಥರ ಬೇಯಿಸ್ಕೊತಾ ಇರ್ತೀನಿ. ಯಾಕಂದರೆ ಒಂದೊಂದೇ ಸುತ್ತಾ ಇದ್ದರೆ ಅದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಒಂದೇ ಸತಿ ಒಂದು 4-5 ಆಗೋ ಥರ ಸುತ್ಕೊಂಡು ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ.
ನೋಡಿದ್ರಲ್ಲ, ಇನ್ಸ್ಟಂಟಾಗಿ 30 ಮಿನಿಟ್ಸಲ್ಲಿ ಗರಿಗರಿಯಾದ ಚಕ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ವಿ. ಇದೇ ಥರ ಮೋರ್ ವೀಡಿಯೋಸ್ಗೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ಕುಕ್ಕಿಂಗ್ ವ್ಲಾಗ್ಸ್ನ ಇನ್ನೂ ಹೆಚ್ಚು ಹಾಕ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡಿದ್ರಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.